42ನೇ ಎಸಿಎಂಎಂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಒಂದಿಷ್ಟು ನಿಮಿಷಗಳ ಕಾಲ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡ್ತಾರೆ. ರೇವಣ್ಣ ಅವರು ಈಗ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ನ್ಯಾಯಾಧೀಶರಾದಂಥ ಪ್ರೀತ್ ಜೆ ಅವರ ಮುಂದೆ ರೇವಣ್ಣ ಹಾಜರಾಗಿದ್ದಾರೆ. ಈಗ ಮತ್ತೆ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ರೇವಣ್ಣ ಅವರ ಪರವಾಗಿ ವಕೀಲ ಅರುಣ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ರೆ, ಎಸ್ಐಟಿ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮುಂದಾಗಿದ್ರು ಎಚ್ ಡಿ ರೇವಣ್ಣ ಅವರು. ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ, ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಆ ಪ್ರಕರಣದ ತನಿಖೆ ಒಂದ್ ಕಡೆಗೆ ನಡೀತಾ ಇದೆ. ಬಟ್ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಈ ಕೇಸ್ನಲ್ಲೂ ಕೂಡ ಅವರಿಗೆ ಅರೆಸ್ಟ್ ಆಗುವಂತಹ ಆತಂಕ ಇತ್ತು. ಆ ಕಾರಣಕ್ಕಾಗಿಯೇ ನಿರೀಕ್ಷಣಾ ಜಾಮೀನಿಗಾಗಿ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಕಾನೂನಾತ್ಮಕ ಸಂಕಷ್ಟ ಅಂದ್ರೆ ಅರೆಸ್ಟ್ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ. ಆ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಯಾಕಂದ್ರೆ ಜಾಮೀನು ಅರ್ಜಿಗೆ ಎಸ್ಐಟಿ ತಕರಾರನ್ನ ಎತ್ತಿದೆ. ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು, ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತಹ ವಾದವನ್ನ ಎಸ್ಐಟಿ ಮಾಡ್ತಾ ಇದೆ. ರೇವಣ್ಣ ಅವರ ಹಾಜರಾತಿಯನ್ನ ಸದ್ಯ ನ್ಯಾಯಾಲಯ ದಾಖಲಿಸಿಕೊಂಡಿದೆ. ರೇವಣ್ಣ ಅವರು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರೇ ಆ ಸೂಚನೆಯನ್ನ ಕೊಟ್ಟರು. ರೇವಣ್ಣ ಅವರನ್ನ ಕೋರ್ಟ್ನಲ್ಲಿ ಹಾಜರುಪಡಿಸಿ ಅಂತ ಹೇಳಿ ಸದ್ಯ ಜಡ್ಜ್ ಮುಂದೆ ಕೈಕಟ್ಟಿ ನಿಂತಿದ್ದಾರೆ ಎಚ್ ಡಿ ರೇವಣ್ಣ. ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ಇದು. ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ರೇವಣ್ಣ ಅವರಿಗೆ ಈ ಎರಡನೇ ಕೇಸ್, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್, ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಒಂದು ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡಿರುವಂತಹ ರೇವಣ್ಣ ಅವರಿಗೆ ಇದು ಮತ್ತೊಂದು ಪ್ರಕರಣ. ಇಲ್ಲೂ ಕೂಡ ಈಗಾಗಲೇ ಕೋರ್ಟ್ನ ಒಪ್ಪಿಗೆಯ ಮೇರೆಗೆ ನಾನ್ ಬೇಲೆಬಲ್ ಸೆಕ್ಷನ್ 376 ಆಡ್ ಆನ್ ಆಗಿರೋದ್ರಿಂದ ರೇವಣ್ಣ ಅವರಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗಬಹುದು. ಅಂದ್ರೆ ಮತ್ತೆ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯನ್ನ, ಅವರನ್ನ ವಶಕ್ಕೆ ಪಡೆದು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾಗಿನೇ ನ್ಯಾಯಾಧೀಶರ ಸೂಚನೆ ಮೇರೆಗೆ ಈಗ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಅವರ ಹಾಜರಾತಿಯನ್ನ ತೆಗೆದುಕೊಂಡಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ ಪ್ರೀತ್ ಜೆ ಅವರು 42ನೇ ಎಸಿಎಂಎಂ ವಿಶೇಷ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ದಾರೆ ಎಚ್ ಡಿ ರೇವಣ್ಣ. ಒಂದು ಪ್ರಕರಣದಿಂದ ರಿಲೀಫ್ ಅನ್ನ ಪಡ್ಕೊಂಡ್ರು. ಅದೇನು ಪರ್ಮನೆಂಟ್ ರಿಲೀಫ್ ಅಲ್ಲ, ಒಂದು ತಾತ್ಕಾಲಿಕ ರಿಲೀಫ್. ಜೈಲಿನಿಂದ ಇರೋದ್ರಿಂದ ತಪ್ಪಿಸಿಕೊಂಡಿದ್ದಾರೆ, ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಪ್ರಕರಣದ ತನಿಖೆ ಒಂದ್ ಕಡೆ ಸಾಗ್ತಾ ಇದೆ. ಅದು ಕೆಆರ್ ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ನಡೀತಾ ಇರೋದು. ಮೊದಲ ಕೇಸ್ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸದ್ಯ ಎರಡೂ ಕಡೆಯ ವಾದವನ್ನ ಬರೆಸುವಂತಹ ಕೆಲಸವನ್ನ ನ್ಯಾಯಾಧೀಶರಾಗಿರುವಂತಹ ಪ್ರೀತ್ ಜೆ ಅವರು ಮಾಡ್ತಿದ್ದಾರೆ. ಜಾಮೀನು ನೀಡುವ ಅಪರಾಧ ಆಗಿರೋದ್ರಿಂದ ಎಸ್ಪಿಪಿ ಆಕ್ಷೇಪಣೆ ಸರಿಯಲ್ಲ. ಜಾಮೀನು ನೀಡುವ ಅಪರಾಧವಾಗಿರುವುದರಿಂದ ಎಸ್ಪಿಪಿ ಆಕ್ಷೇಪಣೆ ಸರಿಯಲ್ಲ. ಇವರ ಆಕ್ಷೇಪಣೆಗೆ ಲೋಕಸ್ ಸ್ಟ್ಯಾಂಡಿ ಇಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅರುಣ್, ರೇವಣ್ಣ ಅವರ ಪರ ವಕೀಲರು. ಲೋಕಸ್ ಸ್ಟ್ಯಾಂಡಿ ಅಂದ್ರೆ ಪ್ರಶ್ನಿಸುವ ಅಧಿಕಾರ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಅರುಣ್ ಅವರು 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಈ ಜಾಮೀನು ಅರ್ಜಿಯ ವಿಚಾರಣೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಉಪಸ್ಥಿತರಿದ್ದಾರೆ. ಜಾಮೀನಿನ ಮೇಲೆ ಕಿಡ್ನಾಪ್ ಕೇಸ್ನಲ್ಲಿ ಅವರು ಹೊರಗಡೆ ಬಂದಂತಹ ನಂತರದಲ್ಲಿ ನಿರಂತರವಾಗಿ ಟೆಂಪಲ್ ರನ್ ಅನ್ನ ಮಾಡ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಹೋರಾಟ ಹೇಗೆ ಮಾಡಬೇಕು ಅಂತ ಹೇಳಿ ವಕೀಲರ ಜೊತೆ ಚರ್ಚೆ ಮಾಡೋದ್ರಲ್ಲಿ ನಿರತರಾಗಿದ್ರು. ಈಗ ಜಾಮೀನು ಅರ್ಜಿಯ ವಿಚಾರಣೆ ಹಿನ್ನೆಲೆಯಲ್ಲಿ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಹಾಜರಿದ್ದಾರೆ ರೇವಣ್ಣ ಅವರು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಈ ನಡುವೆ ಆರೋಪಿಯ ನ್ಯಾಯಾಂಗ ಬಂಧನಕ್ಕೆ ನೀಡಲು ಎಸ್ಪಿಪಿ ಜೈನಾ ಕೊಠಾರಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಆರೋಪಿ ಕೋರ್ಟ್ನಲ್ಲಿ ಹಾಜರಾಗಿರುವಂತಹ ಆರೋಪಿ ಎಚ್ ಡಿ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅಂದ್ರೆ ಮತ್ತೆ ಅವರನ್ನ ಜೈಲಿಗೆ ಕಳುಹಿಸಿ ಅನ್ನುವಂಥ ಮನವಿ, ಪರಪ್ಪನ ಅಗ್ರಹಾರ ಕಳುಹಿಸಿ ಅನ್ನುವಂಥ ಮನವಿ. ನ್ಯಾಯಾಂಗ ಬಂಧನ ಅಂದ್ರೆ ನೇರವಾಗಿ ಪರಪ್ಪನ ಅಗ್ರಹಾರ ಕಳಿಸೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಜಾಮೀನು ಅರ್ಜಿ ವಿಚಾರಣೆಯನ್ನ ಈ ಕೋರ್ಟ್ ನಡೆಸುವಂತಿಲ್ಲ, ಜಾಮೀನು ಅರ್ಜಿಯ ಕಾನೂನು ಬದ್ಧತೆಯನ್ನ ಗಮನಿಸಬೇಕಾಗಿದೆ, ಸಿಆರ್ಪಿಸಿ 436 ಅಡಿ ಮಾನ್ಯತೆ ಇಲ್ಲ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನೀವು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ. ಅಲ್ಲಿಗೆ ಜೈಲಿನಿಂದ ಹೊರಗಡೆ ಬಂದು ಜಾಮೀನಿನ ಮೇಲೆ ರಿಲೀಫ್ ನಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತೇ ಕಾನೂನು ಸಂಕಷ್ಟ, ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಎಚ್ ಡಿ ರೇವಣ್ಣ ಕೆಲವೇ ದಿನಗಳ ಹಿಂದೆ ರಿಲೀಸ್ ಆದ್ರು, ಒಂದು ದಿನ ಆಗಿಲ್ಲ ರಿಲೀಸ್ ಆಗಿ ಸರಿಯಾಗಿ. ಅಷ್ಟರಲ್ಲಿ ಮತ್ತೊಮ್ಮೆ ಕಾನೂನು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗೆ ಖುದ್ದು ಕೋರ್ಟ್ನಲ್ಲಿ ಹಾಜರಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಈ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಐಟಿ ಪರ ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ಜೈನಾ ಕೊಠಾರಿ ಅವರು ರೇವಣ್ಣ ಅವರನ್ನ ಪ್ರಕರಣದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಈ ಕೋರ್ಟ್ ಅಂದ್ರೆ 42ನೇ ಎಸಿಎಂಎಂ ನ್ಯಾಯಾಲಯ ಈ ಕೋರ್ಟ್ ವಿಚಾರಣೆಯನ್ನ ನಡೆಸುವಂತಿಲ್ಲ, ಜಾಮೀನು ಅರ್ಜಿಯ ಕಾನೂನು ಬದ್ಧತೆಯನ್ನ ಕೂಡ ಗಮನಿಸಬೇಕಾಗಿದೆ, ಸಿಆರ್ಪಿಸಿ 436 ಅಡಿ ಮಾನ್ಯತೆ ಇಲ್ಲ ಅಂತ ಹೇಳಿ ಜೈನಾ ಕೊಠಾರಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಆರೋಪಿ ವಿಚಾರಣೆಗೆ ಸಹಕರಿಸೋಕೆ ರೆಡಿ ಇದ್ದಾರೆ. ಈಗಾಗಲೇ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ, ಅಲ್ಲಿಂದ ಒಮ್ಮೆಯೂ ನೋಟಿಸ್ ಅನ್ನ ನೋಡಿಲ್ಲ ಅಲ್ಲಿದ್ದಂತಹ ಕಾರಣದಿಂದಾಗಿ. ಆದ್ರೆ ಈಗ ಕಸ್ಟಡಿಗೆ ಕೇಳ್ತಾ ಇರೋದು ಸರಿಯಲ್ಲ. ಇದು ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.